everyone, welcome back to my channel. SSLC 2022 Mathematics 25 days plan. We are moving on to the day 3 plan. Okay. So in previous video, in day 1 and day 2, we had discussed arithmetic progression, 1 mark, 2 marks and 3 mark questions. ನೋಡಿ ಆದಷ್ಟು ಕ್ವೆಶನ್ಸ್ ನ ನೀವು ಬೇರೆ ಬೇರೆ ವ್ಯಾಲ್ಯೂಸ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದೇ ತರ ಕ್ವೆಶನ್ಸ್ ಕೊಟ್ಟರು ನೀವು ಆನ್ಸರ್ ಮಾಡಬಹುದು. ಓಕೆ, ಈಗ ನೆಕ್ಸ್ಟ್ ನೋಡಿ, I am moving on to the next lesson, that is pair of linear equation in two variables. Okay, this is also a very important lesson and also easy lesson. ಈಸಿಯಾಗಿ ನೋಡಿ, ಈ ಲೆಸನ್ಗೆ ವೇಟೇಜ್ ಇರೋದು ನಿಮಗೆ 8 ಮಾರ್ಕ್ಸ್. ಓಕೆ, 8 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ, ಇದ್ರಲ್ಲಿ 8 ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡಿದ್ದಾರೆ? MCQ 1 ಕ್ವೆಶನ್, 1 ಮಾರ್ಕ್ 1 ಕ್ವೆಶನ್, solve for x and y 2 marks and graph is 4 marks. So total 8 marks weightage for this lesson. ಇವತ್ತಿನ ಸೆಷನ್ ಅಲ್ಲಿ ನಾನು 1 ಮಾರ್ಕ್ ಮತ್ತೆ 2 ಮಾರ್ಕ್ ಕ್ವೆಶನ್ಸ್ ಯಾವ ತರ ಕೇಳಬಹುದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಕೆಲವೊಬ್ರೆಲ್ಲ ಈ ಲೆಸನ್ ಈಸಿ ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಬಟ್ ಎಷ್ಟೋ ಸರಿ ಏನ್ ಮಾಡ್ತಾರೆ, ಕ್ವೆಶನ್ಸ್ ಒಂಚೂರು ಟ್ವಿಸ್ಟ್ ಮಾಡಿ ಕೇಳ್ತಾರೆ. ನೋಡಿ, ಲಾಸ್ಟ್ ಟೈಮ್ 1 ಮಾರ್ಕ್ ಕ್ವೆಶನ್ ಅಲ್ಲಿ a1x plus b1y plus c1 is equal to 0. a1 ನೋಡಿ ಅಲ್ಲೂ ಅಷ್ಟೇ, a1x plus b1y plus c2 is equal to 0, where c1 is not equal to c2 ಅಂತ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು. ಓಕೆ, ಈ ತರ ಆನ್ಸರ್ ನಿಮ್ಗೆ ಒಂದೇ ಗೊತ್ತಿದ್ರು ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಸೊ ಈಗ ನಾನು ಈ ಸೆಷನ್ ಅಲ್ಲಿ ಏನಪ್ಪಾ ಮಾಡ್ತಿದ್ದೀನಿ ಅಂದ್ರೆ, ಒಂದೇ ತರ ಕ್ವೆಶನ್ ಯಾವ್ಯಾವ ತರ ಎಲ್ಲ ಕೇಳಬಹುದು ಅಂತ ಹೇಳಿ ನಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಆ ಲಿಸ್ಟ್ ನಲ್ಲಿ ನಾನು ಒಂದೊಂದೇ ಕ್ವೆಶನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವ್ದಾದ್ರು ಡೌಟ್ಸ್ ಇದ್ರೆ ಕಂಪ್ಲೀಟ್ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ಬಿಕಾಸ್ ಈ 25 ಡೇಸ್ ನಾನು ನಿಮಗೋಸ್ಕರ ಸ್ಪೆಂಡ್ ಮಾಡಿ, ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿ ನಾನು ಒಂದಷ್ಟು ನೋಡಿ, ಪ್ರಿಪರೇಷನ್ ತುಂಬಾ ಮುಖ್ಯ. ಸುಮ್ಮನೆ ನಾನು ಏನೋ ಒಂದು ಹೇಳಕ್ಕೆ ಆಗಲ್ಲ. ಓಕೆ, ಅದಕ್ಕೊಂದು ಪ್ರೂಫ್ ಇರಬೇಕು, ಅದಕ್ಕೊಂದು ಕಂಟೆಂಟ್ ಇರಬೇಕು, ಜೊತೆಗೆ ಒಂದು ಪ್ರಾಪರ್ ಪ್ಲಾನಿಂಗ್ ಇರಬೇಕು. ಎಸ್, ಸೊ ಹಾಗಾಗಿ ನಾನು ಏನ್ ಮಾಡ್ತಿದ್ದೀನಿ, ಒಂದು ಪ್ಲಾನ್ ಮಾಡಿಕೊಂಡು ಆ್ಯಂಡ್ ಐ ಆಮ್ ಟೈಮಿಂಗ್ಸ್, ನಾನು ಟೈಮಿಂಗ್ಸ್ನ ಕೂಡ ನಾನು ಇಲ್ಲಿ ತುಂಬಾನೇ ಐ ವಿಲ್ ಗಿವ್ ಇಂಪಾರ್ಟೆನ್ಸ್ ಟು ಟೈಮಿಂಗ್ಸ್. ಸೊ ಕರೆಕ್ಟಾಗಿ 6 PM ಅಥವಾ 6 ಬಿಟ್ವೀನ್ 6-5 ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಮೇಲೆ ನಿಮಗೆ ಬೇರೆ ಸಬ್ಜೆಕ್ಟ್ಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡೋದಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ, ಸಿ ಆಸ್ ಯು ನೋ ದಟ್ ಮೈ ವಿಡಿಯೋ ಇಸ್ ನಾಟ್ ಎಕ್ಸ್ಟೆಂಡಿಂಗ್ ಮೋರ್ ದೆನ್ 1 hour. ಸೊ 1 hour ಏನ್ ಮಾಡಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಪ್ರತಿಯೊಂದು ಕ್ವೆಶನ್ಸ್ ನೋಡ್ಕೊಂಡು ನೀವು ಅದಕ್ಕೆ ಬೇರೆ ವ್ಯಾಲ್ಯೂಸ್ ಕೊಟ್ಟು ನೀವು ಸಾಲ್ವ್ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಪ್ರತಿಯೊಂದು ಕ್ವೆಶನ್ ಈಸಿ ಆಗುತ್ತೆ. ಓಕೆ, ಡೋಂಟ್ ವರಿ. ಕೆಲವರೆಲ್ಲ ಜೆನ್ ಪೇಪರ್ಸ್ ಅಂತ ಕೇಳ್ತಿದ್ರಿ, ಇನ್ ಬಿಟ್ವೀನ್ ಚಾಪ್ಟರ್ ವೈಸ್ ನಾನು ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಬಿಕಾಸ್ ಟೈಮ್ ಆಗ್ತಾ ಇಲ್ಲ ಅಷ್ಟೇ. ಬಿಕಾಸ್ ಐ ಆಮ್ ಆಲ್ಸೋ ಟೀಚರ್, ವರ್ಕಿಂಗ್ ಆಸ್ ಅ ಟೀಚರ್. ಇನ್ ಬಿಟ್ವೀನ್ ನಾನೇನ್ ಮಾಡ್ಕೋತಿದ್ದೀನಿ, ಈ ತರ ಸ್ಲೈಡ್ಸ್ ಮಾಡ್ಕೊಂಡು ನಾನು ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಇದ್ದೀನಿ. ನೋಡೋಣ, ಆದಷ್ಟು ಈ ಸ್ಯಾಟರ್ಡೇ ಸಂಡೇಸ್ ನಾನು ಒಂದೊಂದು ಜೆನ್ ಪೇಪರ್ಸ್ ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಓನ್ಲಿ ಥಿಂಗ್ ಇಸ್, ನೀವು ಪ್ರಾಕ್ಟೀಸ್ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ಬರೋದಷ್ಟೇನೆ ನಿಮ್ಮ ಟಾರ್ಗೆಟ್ ಆಗಿರ್ಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದರಲ್ಲಿ ನೀವು ನೋಡ್ಕೋಬೇಕಾಗಿರೋದು ಜನರಲ್ ಫಾರ್ಮ್, ಆಮೇಲೆ ಟೇಬಲ್. ಓಕೆ, ನಿಮಗೆ ಗೊತ್ತಿದೆ ಟೇಬಲ್ ರಿಲೇಟೆಡ್, ರಿಲೇಶನ್ಶಿಪ್ ಬಿಟ್ವೀನ್ ಕೋಯಿಫಿಷಿಯಂಟ್ ರಿಲೇಟೆಡ್ ನಿಮಗೆ 1 ಮಾರ್ಕ್ ಕ್ವೆಶನ್ ಇರುತ್ತೆ, MCQ ಅಲ್ಲೂ ಇರುತ್ತೆ. ಸೊ ಎರಡು ಕಡೆನೂ ಅವ್ರು ಏನ್ ಮಾಡ್ತಾರೆ, ಒಂದಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಕ್ವೆಶನ್ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಇವಾಗ ಫಸ್ಟ್ ಯು ಹ್ಯಾವ್ ಟು ಲರ್ನ್ ದಿ ಜನರಲ್ ಫಾರ್ಮ್. ನೋಡಿ, ಜನರಲ್ ಫಾರ್ಮ್ ಅಂತ ಹೇಳಿ ಕೇಳುವಂತ ಚಾನ್ಸಸ್ ಇದೆ. ಸಿ ಹೀಗೇನೆ ಕ್ವಾಡ್ರಾಟಿಕಲ್ ವಿ ಆರ್ ಗೋಯಿಂಗ್ ಟು ರೈಟ್ ದಿ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕೇಳೋ ತರ, ರೈಟ್ ದಿ ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ಸ್ ಅಂತ ಹೇಳಿ ಕೂಡ ಕೇಳಬಹುದು. ಅವಾಗ ಏನ್ ಬರುತ್ತೆ, ವಾಟ್ ಇಸ್ ದ ಜನರಲ್ ಫಾರ್ಮ್? a1x plus b1y plus c1 is equal to 0. This is one. a2x plus b2y plus c2 is equal to 0, where a1, b1, c1, a2, b2, c2 are real numbers. These are all real numbers. And ನೋಡಿ ಇಲ್ಲಿ a1 square, ನೋಡಿ a1 square plus b1 square is not equal to 0. Okay, if you square them, it is not equal to 0, or you can write it as a2 square plus b2 square is not equal to 0. ಇಷ್ಟನ್ನ ಬರಿಬೇಕಾಗುತ್ತೆ. ನೋಡಿ, ಜನರಲ್ ಫಾರ್ಮ್ ಅಂತ ಹೇಳಿ 1 ಮಾರ್ಕ್ಗೆ ಕೇಳಿದ್ರೆ a1x plus b1y plus c1 is equal to 0, a2x plus b2y plus c2 is equal to 0, where a1, b1, c1, a2, b2, c2 are real numbers. Then a1 square plus b1 square is not equal to 0, and a2 square plus b2 square is not equal to 0. Because a 0 ಆದರೆ it cannot be the pair of linear equation ಆಗಲ್ಲ. Okay, so ಇದನ್ನ ಜನರಲ್ ಫಾರ್ಮ್ ನ ನೆನ್ಪಿಟ್ಕೊಳ್ಳಿ. Then coming to this table, so I am discussing one by one. ನೋಡ್ತಾ ಬನ್ನಿ.
ಈ ಗ್ರಾಫ್ ಫಸ್ಟ್ ಗ್ರಾಫ್ನ ಅಬ್ಸರ್ವ್ ಮಾಡಿ. ಗ್ರಾಫ್ ಹೇಗಿದೆ? ದ ಟೂ ಲೈನ್ಸ್ ಆರ್ ಲೈಕ್ ದಿಸ್. ನೋಡಿ, ಟೂ ಲೈನ್ಸ್ ಹೇಗಿದೆ? ಹೀಗಿದೆ. ದಟ್ ಮೀನ್ಸ್ ದೇ ಆರ್ ಇಂಟರ್ಸೆಕ್ಟಿಂಗ್ ಅಟ್ ಒನ್ ಪಾಯಿಂಟ್. ಸೊ ಹಾಗಾಗಿ ನಾವು ಇದನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಫಸ್ಟ್ ಏನಂತ ಹೇಳ್ತಿದ್ವಿ? ದೀಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ದೀಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ನೋಡಿ, ಇಂಟರ್ಸೆಕ್ಟಿಂಗ್ ಲೈನ್ಸ್. So how many solution? It has only unique solution because of intersect agode ಒಂದೇ ಪಾಯಿಂಟ್ ಅಲ್ಲಿ. ಹಾಗಾದ್ರೆ ಅದಕ್ಕಿರೋದು ಒಂದೇ solution. Remember this. Okay, they are the intersecting lines. They have unique solution. Then what is the condition for this ಅಂತ ಬಂದಾಗ we have the two. ನೋಡಿ, ಇಲ್ಲೇ ನಾನು ಬರ್ದಿದ್ದೀನಿ general form of pair of linear equation. ಇದರಲ್ಲಿ ನಾನು ರೇಷಿಯೋ ಆಫ್ ದೇರ್ ಕೋಎಫಿಷಿಯಂಟ್ ತಗೊಂಡ್ರೆ ಅಂದ್ರೆ a1/a2 ಹಾಗೆ b1/b2 ಇಲ್ಲೇ ನಾಟ್ ಈಕ್ವಲ್ ಆಗ್ಬಿಟ್ರೆ ಫಸ್ಟ್ ಒನ್ ಅಂದರೆ ಫಸ್ಟ್ ಕೋಎಫಿಷಿಯಂಟ್ a1/a2 ನಾಟ್ ಈಕ್ವಲ್ ಟು b1/b2 ಆದ್ರೆ ದಿಸ್ ರೆಪ್ರೆಸೆಂಟ್ ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಆದ್ರೆ ಏನಾಗಿರುತ್ತೆ? ಯುನಿಕ್ ಸೊಲ್ಯೂಷನ್. ಅಂಡ್ ವಿ ಹ್ಯಾವ್ ಕಾಲ್ ದಮ್ ಅಂಡ್ ವಿ ಆರ್ ಕಾಲಿಂಗ್ ದಮ್ ಆಸ್ ಕನ್ಸಿಸ್ಟೆಂಟ್. ನೋಡಿ, ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ದೇ ಆರ್ ಕನ್ಸಿಸ್ಟೆಂಟ್ ಆರ್ ಇಂಡಿಪೆಂಡೆಂಟ್. ನೋಡಿ, ಆರ್ ಇಂಡಿಪೆಂಡೆಂಟ್ ಅಂತ ಕರಿತೀವಿ. ದೀಸ್ ಆರ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಥವಾ ಇಂಡಿಪೆಂಡೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅಗೇನ್ ಅಂಡರ್ಸ್ಟ್ಯಾಂಡ್ ದಿಸ್. ಬೈ having the graph you can represent the lines are intersecting lines. If they are intersecting lines, what is the relationship? a1/a2 not equal to b1/b2. ನೆನ್ಪಿಟ್ಕೊಳ್ಳಿ, a1/a2 not equal to b1/b2. And what is number of solution? Unique solution ಅಥವಾ single solution, one solution ನೀವು ಹೇಗಾದ್ರೂ ಬರೀಬಹುದು. ಓಕೆ, and they are also called as consistent pair of linear equation or independent pair of linear equation. ನೋಡಿ, ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು ಅಥವಾ ಕನ್ಸಿಸ್ಟೆಂಟ್. ನೋಡಿ, ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಇದ್ರೂ ನಾವು ಅದನ್ನ ಏನಂತ ಕರಿತೀವಿ? ಕನ್ಸಿಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಗೋಯಿಂಗ್ ಫಾರ್ ಸೆಕೆಂಡ್ ಒನ್. ನೋಡಿ, ಇದರಲ್ಲಿ ಹೇಗಿದೆ? ಎರಡು ಲೈನ್ಸ್ ನೋಡಿ ಈ ತರ ಇದೆ. ಇಫ್ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ನೋಡಿ, ಪ್ಯಾರಲಲ್. ಓಕೆ, ದೇರ್ ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ? ಪ್ಯಾರಲಲ್ ಲೈನ್ಸ್. ನೋಡಿ, ಪ್ಯಾರಲಲ್ ಲೈನ್ಸ್. ಓಕೆ, ದೀಸ್ ಆರ್ ಪ್ಯಾರಲಲ್. ಇಫ್ ದೇ ಆರ್ ಪ್ಯಾರಲಲ್ ಅಂದಾಗ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್ ಅಂತಂದ್ರೆ ಸಿ ವಿ ವಿಲ್ ಟೇಕ್ ಇಟ್ ಆಸ್ a1/a2 ಈಕ್ವಲ್ಸ್ b1/b2. ನೋಡಿ, ಅಲ್ಲಿ ನಾಟ್ ಈಕ್ವಲ್ ಇತ್ತು. ಇನ್ ದಿಸ್ ಕೇಸ್ a1/a2 is equal to b1/2 but not equal to c1/c2. ನೋಡಿ, ಈ ತರ ಕೇಸಸ್ ಇದ್ದಾಗ we say them as a parallel lines and no solution. ಸೊಲ್ಯೂಷನ್ ಇಲ್ಲ, ಬಿಕಾಸ್ ಒಂದಕ್ಕೊಂದು ಇಂಟರ್ಸೆಕ್ಟೇ ಆಗಲ್ಲ. ಸೊಲ್ಯೂಷನ್ ಅಂದ್ರೆ ಏನು? ದೇ ವಿಲ್ ಮೀಟ್ ಟುಗೆದರ್ ಅಂತ. ಒಂದು ಲೈನು ಇನ್ನೊಂದು ಲೈನ್ಗೆ ಮೀಟ್ ಆಗಿ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಅಂತ ನಾವು ತಗೊಳ್ಳುವಂಥದ್ದು. ಸೊ ಹಿಯರ್ ದೇ ಆರ್ ನಾಟ್ ಮೀಟಿಂಗ್ ಟು ಈಚ್ ಅದರ್. ಸೊ ಹಾಗಾಗಿ ಯಾವುದೇ ಇಂಟರ್ಸೆಕ್ಷನ್ ಪಾಯಿಂಟ್ ಇಲ್ಲ. ಸೊ ಹಾಗಾಗಿ ಏನು ಹೇಳ್ತೀವಿ? ನೋ ಸೊಲ್ಯೂಷನ್. ಅಂಡ್ ದಿ ಅದರ್ ನೇಮ್ ವಿ ಕಾಲ್ ಇಟ್ ಆಸ್ ಇನ್ಕನ್ಸಿಸ್ಟೆಂಟ್. ನೋಡಿ, intersecting are consistent but parallel lines are inconsistent and also we call them as independent. ಮ್ಯಾಮ್, ಇಂಡಿಪೆಂಡೆಂಟ್ ಅಂತ ಕೊಟ್ರೆ ಕನ್ಫ್ಯೂಸ್ ಆಗಲ್ವಾ? ಇಲ್ಲಿವರೆಗೂ ಇಂಡಿಪೆಂಡೆಂಟ್ ಅಂತ ಎಲ್ಲೂ ಯಾವ ಕ್ವೆಶನ್ ಅಲ್ಲೂ ಕೇಳಿಲ್ಲ, ಬಟ್ ಕನ್ಸಿಸ್ಟೆಂಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಫ್ a1/a2 ಈಕ್ವಲ್ಸ್ b1/b2 ನಾಟ್ ಈಕ್ವಲ್ c1/c2. ನೋಡಿ, ಇಲ್ಲಿ ನಾಟ್ ಈಕ್ವಲ್ ಆದ್ರೆ then the lines are parallel lines. How many solution? No solution and they are inconsistent pair of linear equation. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆದ್ರೆ a1/a2 not equal to b1/b2. How many solution? Unique solution. But if the parallel lines a1/a2 equals b1/b2 not equal to c1/c2, what is the number of solution? No solution and they are called as inconsistent and intersecting lines are consistent. Okay, we are going for next one, third one. See, if the line is one above the other, ನೋಡಿ, ಒಂದ್ರ ಮೇಲೇನೆ ಇನ್ನೊಂದು ಬಂದಿರೋದು ಅಂದ್ರೆ all the points are equal to both the equations. ಅವಾಗ ನೋಡಿ, a1/a2 equals b1/b2 equals c1/c2. ನೋಡಿ, ಮೂರೂ ಈಕ್ವಲ್ ಆಗ್ಬಿಟ್ರೆ ಅಂತ ಲೈನ್ಸ್ ನಾವು coincident lines ಅಂತ ಕರಿತೀವಿ. We call them as coincident lines. So coincident lines means infinitely many solution because one above the other. ನೋಡಿ, ಇದು ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೋ ಅದು ಪ್ರತಿಯೊಂದು ಪಾಯಿಂಟ್ ಸಿಗುತ್ತೆ. ಸೊ ಇನ್ಫೈನೆಟ್ಲಿ ಮೆನಿ ಅಂಡ್ ವಿ ಕಾಲ್ ದಮ್ ಆಸ್ ಕನ್ಸಿಸ್ಟೆಂಟ್ ಆಸ್ ವೆಲ್ ಆಸ್ ಡಿಪೆಂಡೆಂಟ್. ನೋಡಿ, ಈ ವರ್ಡ್ ತುಂಬಾ ಮುಖ್ಯ. ಡಿಪೆಂಡೆಂಟ್ ಪೇರ್ ಅಂತ ಕೇಳಿದ್ದಾರೆ. ಸೊ ಡಿಪೆಂಡೆಂಟ್ ಅಂದ್ರೆ ಎರಡೂ ಒಂದೇ ಲೈನ್, ಅಂದ್ರೆ ಇದ್ರ ಸೊಲ್ಯೂಷನ್ ಅದಕ್ಕೆ, ಅದ್ರ ಸೊಲ್ಯೂಷನ್ ಇದಕ್ಕೆ. ಸೊ ಎರಡೂ ಸೇಮ್ ಬಂದಾಗ ವಿ ಕಾಲ್ ದಮ್ ಆಸ್ ಡಿಪೆಂಡೆಂಟ್ ಅಂತ ಕರಿತೀವಿ. ಓಕೆ, ಬಿಕಾಸ್ ನಮ್ಗೆ ಒಂದು ವ್ಯಾಲ್ಯೂ ಗೊತ್ತಾದ್ರೆ ಸಾಕು. ಒಂದು ಲೈನು ಇನ್ನೊಂದು ಲೈನು ಕೋಇನ್ಸಿಡೆಂಟ್ ಆದ್ರೆ ಅದ್ರದ್ದು ಸೇಮ್ ವ್ಯಾಲ್ಯೂಸ್ ಅಂತ ತಗೊಂಡಾಗ ಎಸ್ ಒನ್ ಲೈನ್ ಇಸ್ ಡಿಪೆಂಡೆಂಟ್ ಆನ್ ಅನದರ್ ಲೈನ್ ಅಂತ ಹೇಳ್ಬೋದು. ಇಸ್ ಇಟ್ ಕರೆಕ್ಟ್? ಸೊ ಹಾಗಾದ್ರೆ ಹೌ ಮೆನಿ ಟೈಪ್ಸ್ ಆಫ್ ಲೈನ್ಸ್ ಆರ್ ದೇರ್? 3 types: intersecting lines, parallel lines, coincident lines. Okay,
So if they are intersecting lines, what is the relationship? A1 by A2 is not equal to B1 by B2. Not equal. Starting and not equal. So intersecting lines, adanenanta karitivi unique solution. How many solution? Unique solution, as well as it is a consistent pair of linear equation. Coming to the second one, parallel lines. So if they are parallel lines, we say that A1 by A2 equals B1 by B2, not equal C1 by C2. So we say that no solution for that linear equation, no solution, and they are inconsistent. And third one is coincident lines. So means if they are coincident, means what is the relationship? A1 by A2 equals B1 by B2 equals C1 by C2. All three are equal. So how many solution? Infinitely many solution, and they are consistent as well as dependent. Is it clear? ಈ ಮೂರು ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, ಈ ಮೂರು ಅರ್ಥ ಆದ್ರೆ ಈ ರಿಲೇಟೆಡ್ ಆಗಿ ಯಾವ ತರ ಕ್ವೆಶನ್ಸ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಈಗ ನೋಡಿ, ಈಗ ಕ್ವೆಶನ್ಸ್ ಯಾವ ತರ ಕೊಡಬಹುದು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಒನ್ ಈ ತರ ಇದೆ. ದಿ ಗ್ರಾಫ್ಸ್ ಆಫ್ ದ ಈಕ್ವೇಶನ್ 5x minus 15y is equal to 8 and 3x minus 9y is equal to 40 ಅಂತಿದೆ. And the two lines represents, what represents ಅಂದ್ರೆ what type of lines they are ಅಂತ ಹೇಳಿ ಬರ್ಕೊಳ್ಳೋಣ. ನೋಡಿ, ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ RHS must be 0. ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡ್ರೆ ಏನಾಗುತ್ತೆ? 5x minus 15y minus 8 is equal to 0. ಹಾಗೆ ಇದನ್ನ ಏನ್ ಮಾಡ್ಬೋದು? 3x minus 9y minus 40 is equal to 0. Okay, now let us take A1 by A2. A1 by A2 ಅಂತಂದ್ರೆ ಏನಾಯ್ತು? A1 by A2, that is we can consider it as 5 by 3. Next ಅದೇ ತರ B1 by B2 is equal to minus 15 by minus 9. ನೋಡಿ, minus minus cancel ಆಯ್ತು. ಇಲ್ಲಿ ನೋಡಿ, 15 by ಅಂದ್ರೆ 9 ಅಂದ್ರೆ we can divide this by 3. 3 3s are 3 5s are. So 5 by 3 we got. Again C1 by C2, let us check. Minus 8 by minus 40. See, minus minus cancel. 8 1s are 8 5s are. Observe here, you got 5 by 3 equals 5 by 3 not equals to 1 by 5. See how it is looking like. A1 by A2 equals B1 by B2 not equals C1 by C2 ಅಂತಂದ್ರೆ ಯಾವ್ದಾಯ್ತು? They are parallel lines. ನೋಡಿ, these are parallel lines. How many solution? No solution. No solution. How they are? Inconsistent. ನೋಡಿ, ಪ್ರತಿಯೊಂದು ಬಂದ್ಬಿಡ್ಬೇಕು. ಒಂದು ಕಡೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರಾ ಅಂದ್ರೆ ಆ ಲೈನ್ಸ್ಗೆ ರಿಲೇಟೆಡ್ ಆಗಿ ಪ್ರತಿ ಸರಿನೂ ನಾವು ಬರಿತಾ ಹೋದ್ರೆ ಅವ್ರು ಯಾವುದೇ ತರ ವರ್ಡ್ ಕೊಟ್ಟರು ನೀವು ಸಾಲ್ವ್ ಮಾಡಬಹುದು. ಓಕೆ, ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಚೆಕ್ A1 by A2, B1 by B2. ಹಿಯರ್ A1 by A2 equals B1 by B2, but it is not equal to C1 by C2. Is it clear? ಏನಾಯ್ತು ಇಲ್ಲಿ? 1 by 5 ಆಯ್ತು. 8 1s are 8 5s are. Okay, so it is not equal. So finally we call them as parallel lines, no solution, and it is inconsistent. Okay, coming to next one. The graph of two linear equation A1x plus B1y plus C1 is equal to 0 and A2x plus B2y plus C2 is equal to 0 as shown in the figure. Figure ಅಲ್ಲಿ ಕೊಟ್ಟಿದ್ದಾರೆ. The relation between them is, ಈಗ ನೋಡಿ ಇವೆರಡು how they are, ಹೇಗಿದೆ ಅವೆರಡು ನೋಡಕ್ಕೆ? Parallel lines ಹೌದಾ? They are parallel lines. ಹಾಗಾದ್ರೆ how will be the relationship? ಹೇಗೆ ಬರೀತೀರಾ? A1 by A2 equals B1 by B2 not equals C1 by C2. ನೋಡಿ, ಅದೇ ಗ್ರಾಫ್ ನೋಡಿ ಹೀಗೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಗ್ರಾಫು ಹೀಗಿರುತ್ತಲ್ವಾ, ಹೀಗೆಲ್ಲೋ ಹೀಗೆ ಬಂದಿರುತ್ತೆ. ಈ ತರ ಇದ್ದಾಗ ಏನ್ ಬರೀತೀರಾ? ದೇ ಆರ್ ಇಂಟರ್ಸೆಕ್ಟಿಂಗ್. ಅವಾಗ ಏನಾಗುತ್ತೆ? A1 by A2 ನಾಟ್ ಈಕ್ವಲ್ಸ್ ಟು B1 by B2. ಅದೇ ಗ್ರಾಫ್ ನಮ್ಗೆ ಏನಾಗುತ್ತೆ? ಈ ತರ ಕೊಟ್ಬಿಟ್ಟು ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬಂದಿರುತ್ತೆ. ಅಂತ ಕೇಸಲ್ಲಿ ಏನ್ ಹೇಳ್ತೀರಾ? A1 by A2 equals B1 by B2 equals C1 by C2. ಮೂರು ಈಕ್ವಲ್ ಬರೀತೀರಾ ಅಷ್ಟೇ. ಗ್ರಾಫ್ ನ ನೋಡಿ, ಇಫ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಅಟ್ ಒನ್ ಪಾಯಿಂಟ್ ಯು ಆರ್ ಗೋಯಿಂಗ್ ಟು ರೈಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ರಿಲೇಶನ್ಶಿಪ್. ಇಫ್ ದೇ ಆರ್ one above the other, you are going to write the coincident lines relationship. If one line is not dependent on other because both are parallel, then we are going to write this parallel lines coefficients. Is it clear now? Yeah. Next, coming to next question. One equation of the pair of dependent equation is minus 3x plus 2y is equal to 5. The second equation is no dependent antide. ಡಿಪೆಂಡೆಂಟ್ ಅಂತ ನಾವು ಹೇಳೋದು ಯಾವಾಗ? ಕೋಇನ್ಸಿಡೆಂಟ್. ಹೌದಾ? ನೋಡಿ ಇಲ್ಲಿ ಅದಕ್ಕೆ ಹೇಳಿದ್ದು ಒಂದೊಂದು ವರ್ಡು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಇಲ್ಲಿ ಡಿಪೆಂಡೆಂಟ್ ಅಂತಿದ್ರೆ ಇಟ್ ಇಸ್ ಕೋಇನ್ಸಿಡೆಂಟ್. ಕೋಇನ್ಸಿಡೆಂಟ್ ಅಂದ್ರೆ ವಾಟ್ ಇಸ್ ಅ ರಿಲೇಶನ್ಶಿಪ್?
a1/a2 ಈಕ್ವಲ್ಸ್ b1/b2 ಈಕ್ವಲ್ಸ್ c1/c2 ಮೂರು ಈಕ್ವಲ್ ಆಗ್ಬೇಕು. ಈಗ ಒಂದೊಂದನ್ನೇ ಚೆಕ್ ಮಾಡ್ತಾ ಹೋಗೋಣ. -3/9 ಅಂತಂದ್ರೆ ಏನಾಯ್ತು, -1/3ನಾ? ಓಕೆ. ಅದೇ ತರ 2/6 ನೋಡಿ, 2/6 ಅಂತಂದ್ರೆ 1/3ನಾ? 5/15 ಅವಾಗ್ಲೂ 1/3 ಆಗುತ್ತೆ. ಬಟ್ ಇಲ್ಲಿ ಚೆಕ್ ಮಾಡಿ, ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ತಾ ಹೋಗಿ. ಇವೆರಡು ಫಸ್ಟ್ ನೋಡಿ, ಫಸ್ಟ್ ಇಕ್ವೇಶನ್ ಸೆಕೆಂಡ್ ಇಕ್ವೇಶನ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಅವ್ರು ಕೇಳ್ತಾ ಇರೋದು. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲೇನ್ ಬರುತ್ತೆ ಅಂತಂದ್ರೆ -3/9, ಇನ್ನೊಂದು ಬರೀ 2/6, ಇನ್ನೊಂದು ಈ ಕಡೆ ತಗೊಂಡ್ರೆ ನಾವು ಇಫ್ ವಿ ಕನ್ಸಿಡರ್ ದಿಸ್ ಸೈಡ್, ಸೊ ಇಟ್ ಬಿಕಮ್ಸ್ -5/-15. ಅಬ್ಸರ್ವ್ ಮಾಡಿ, 3 1s 3 3s, ಇಲ್ಲೇನ್ ಬಂತು -1/3 ಬಂತು. ಆದ್ರೆ ಇಲ್ಲಿ 1 3s ನೋಡಿ, ಒಂದು -1/3, ಇನ್ನೊಂದು 1/3, ಇಲ್ಲೇ ನಾಟ್ ಈಕ್ವಲ್, ನೆನ್ಪಲ್ಲಿರ್ಲಿ. ಬಿಕಾಸ್ ಯು ಹ್ಯಾವ್ ಟು ಅಬ್ಸರ್ವ್ ದ ಸೈನ್ ಆಲ್ಸೋ, ಸೈನು ನೋಡ್ಬೇಕಾಗತ್ತೆ. ಓಕೆ, ಹಾಗಾದ್ರೆ ಫಸ್ಟ್ ಒನ್ ಅಲ್ಲ, ಸೆಕೆಂಡ್ ಒನ್ಗೆ ಬರೋಣ. ಸೆಕೆಂಡ್ ಒನ್ ರಿಲೇಶನ್ಶಿಪ್ ಏನಾಗುತ್ತೆ, -3/-9, 2/-6, ನೆಕ್ಸ್ಟ್ -5/-15. ಅಬ್ಸರ್ವ್ ಮಾಡ್ತಾ ಬರೋಣ. ಮೈನಸ್ ಮೈನಸ್ ಕ್ಯಾನ್ಸಲ್, 3 1s 3 3s, ಇಲ್ಲೇ ನೋಡಿ 2 1s 2 3s, 1/3 ಇದೆ, 1/-3 ನೋಡಿ. ಮೈನಸ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಮೈನಸ್ ಅನ್ನೋದು ನ್ಯೂಮರೇಟರ್ ಆದ್ರೂ ಇರ್ಲಿ, ಡಿನಾಮಿನೇಟರ್ ಅಲ್ಲಾದ್ರೂ ಇರ್ಲಿ, ದ ಹೋಲ್ ಈಕ್ವೇಶನ್ ಇಸ್ ಮೈನಸ್ ಅಂತ ಅರ್ಥ ಇಲ್ಲಿ. ಓಕೆ, ನೋಡ್ತಾ ಬನ್ನಿ ಇಲ್ಲಿ. ಫಾರ್ ಎಕ್ಸಾಂಪಲ್ -1/3 ಅಂದ್ರು ಒಂದೇ, 1/-3 ಅಂದ್ರು ಒಂದೇ, ಇವೆರಡು ಈಕ್ವಲ್. ಸಿ ದಿಸ್ ಬೋತ್ ಆರ್ ಈಕ್ವಲ್ ಬಿಕಾಸ್ minus divided by, see minus divided by plus is minus, or plus divided by minus is minus. So ಹಾಗಾಗಿ ಇವೆರಡು ಸೇಮ್ ಅನ್ನೋದನ್ನ ನಿಮ್ ತಲೆಯಲ್ಲಿ ಇರಬೇಕು. So whether it is the minus sign is in denominator or numerator, the whole fraction becomes negative. Okay, ಹಾಗಾದ್ರೆ it is not equal, ಹಾಗಾದ್ರೆ ಈ ಕೇಸು ಅಲ್ಲ. Coming to the third case ಗೆ ಬರೋಣ. -3/-9, okay, 2/6, -5/-15. ಇಲ್ಲಿ ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್, 3 1s 3 3s, 2 1s 2 3s, ಮೈನಸ್ ಮೈನಸ್ ಕ್ಯಾನ್ಸಲ್, 5 1s 5 3s. ಎಸ್, ಈ ಕೇಸಲ್ಲಿ ನಮ್ಗೆಲ್ಲ ಈಕ್ವಲ್ ಬಂತು. ಸೊ ಕರೆಕ್ಟ್ ಆನ್ಸರ್ ಇಸ್ ದಿಸ್ ಒನ್, ಸಿ, ಆಪ್ಷನ್ ಸಿ. ಡಿನೂ ಆಗಲ್ಲ ನೋಡಿ, ಇಲ್ಲೇ -3/9 ಆಯ್ತು, ಇಲ್ಲಿ 2/- ಎರಡು ನೋಡಿ, ಮೈನಸ್ ಮೈನಸ್ ಸೇಮ್ ಬಂತು. ಬಟ್ ಇಲ್ಲಿ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಮೂರು ಈಕ್ವಲ್ ಆಗಲ್ಲ. ಇಸ್ ಇಟ್ ಕ್ಲಿಯರ್ ನಾವ್? ಎಸ್. ಈ ತರ ಪ್ರತಿಯೊಂದು ಕೊಟ್ಟು ಆ ಈಕ್ವೇಶನ್ಗೆ ಇನ್ನೊಂದನ್ನ ಮ್ಯಾಚ್ ಮಾಡಿ ಅಂತ ಹೇಳಿ ರಿಲೇಶನ್ಶಿಪ್ ಅಂದ್ರೆ ಟೈಪ್ ಆಫ್ ಲೈನ್ ನೋಡಿ. ಇಲ್ಲಿ ಡಿಪೆಂಡೆಂಟ್ ಅಂದ ತಕ್ಷಣ ಇಲ್ಲಿ ಏನಂತ ಬಂತು, ಕೋ ಇನ್ಸಿಡೆಂಟ್ ಅಂತ ಗೊತ್ತಾಯ್ತು ನಿಮಗೆ. ಕೋ ಇನ್ಸಿಡೆಂಟ್ ಅಂದ್ರೆ ಏನಾಗಿರ್ಬೇಕು, ಆಲ್ ದ 3 ಕೋಎಫಿಷಿಯಂಟ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ನೀವು ಪ್ರತಿಯೊಂದು ಕೋಎಫಿಷಿಯಂಟ್ ಚೆಕ್ ಮಾಡಿದಾಗ ಸಿ ಕರೆಕ್ಟ್ ಆಗಿತ್ತು. ದಟ್ ಮೀನ್ಸ್ ಈ ತರ ಚೆಕ್ ಮಾಡೋ ತರ ಇರಬೇಕು, ಅಥವಾ ನೀವೇ ಒಂದು ಓನ್ ಆಗಿ ಕೂಡ ಬರೆಯೋಕೆ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನೊಂದು ತಗೊಳ್ತೀನಿ, 2x + 4y = 10 ಅಂತ. ಇದಕ್ಕೆ ಕೋಇನ್ಸಿಡೆಂಟ್ ಆಗಿ ಇನ್ನೊಂದನ್ನ ಬರೀರಿ ಅಂತಂದ್ರೆ ನೋಡಿ, ಇಲ್ಲಿ 4x, ಇದನ್ನ ಡಬಲ್ ಮಾಡಿ ಅಷ್ಟೇ. 2x ಇರೋದನ್ನ 4x ಮಾಡಿ, 4y ಇರೋದನ್ನ 8y ಮಾಡಿ, 10 ಇರೋದನ್ನ 20 ಮಾಡಿ ಅಷ್ಟೇ. ವೆರಿ ಸಿಂಪಲ್. ಅರ್ಥ ಆಗ್ತಿದೆಯಾ ಹೇಳಿದ್ದು? ಈಗ ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ ಅವರು, ಅದಕ್ಕೆ ನೀವು ಇನ್ನೊಂದು ಕೋಇನ್ಸಿಡೆಂಟ್ ಲೈನ್ಸ್ ನ ಬರೀರಿ ಅಥವಾ ಡಿಪೆಂಡೆಂಟ್ ಲೈನ್ ನ ಬರೀರಿ ಅಂತ ಕೇಳಿದ್ರೆ, ಅಥವಾ ಈಕ್ವೇಶನ್ ಅಂತ ಕೇಳಿದ್ರೆ, ಜಸ್ಟ್ ಯು ಡಬಲ್ ದಟ್ ನಂಬರ್ಸ್, ಸೈನ್ ಆಗ್ಲಿ ಇನ್ನೇನು ಚೇಂಜ್ ಮಾಡಬೇಡಿ. Okay, write the same sign, only you double the number. 2 becomes 4, 4 becomes 8, 10 becomes 20. Double it. Avag nodi, 1/2, 1/2, 1/2, all will be equal, then becomes coincident lines. Clear aaytu ankotini. Going for next one, the pair of equation x is equal to p and y is equal to q graphically represent lines which are, ಅಂದ್ರೆ ಇಲ್ಲಿ ವ್ಯಾಲ್ಯೂ ಬಂದಿದೆ ನೋಡಿ, ಈ ತರ ಎರಡು ಲೈನ್ ಏನಾಗ್ತಿದೆ, ಒಂದ್ ಕಡೆ ಮೀಟ್ ಆಗ್ತಿದೆ. ಸೊ ಎಕ್ಸ್ ಅಂತಂದ್ರೆ ಪಿ ಅಂತಂದ್ರೆ ಅಂದ್ರೆ ಪಿ ಕಾಮ ಕ್ಯೂ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಹಾಗಾದ್ರೆ ನೋಡಿ, ಈ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬಂದಿದೆ, ಒನ್ ವ್ಯಾಲ್ಯೂ ನೋಡಿ, ಇಲ್ಲಿ ಕೊಟ್ಟಿರೋದೇ ಒಂದೇ ವ್ಯಾಲ್ಯೂ, ಎಕ್ಸ್ ಇಸ್ ಈಕ್ವಲ್ ಟು ಪಿ, ವೈ ಇಸ್ ಈಕ್ವಲ್ ಟು ಕ್ಯೂ ಅಂತ ಹೇಳಿ ಒಂದೇ ವ್ಯಾಲ್ಯೂ ಅಂತಂದ್ರೆ, ವೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ಒನ್ ಸೊಲ್ಯೂಷನ್ ಆರ್ ಯುನಿಕ್ ಸೊಲ್ಯೂಷನ್ ಅಂತ ಬರೋದೆಲ್ಲಿ, ಇಂಟರ್ಸೆಕ್ಟಿಂಗ್. ಜೊತೆಗೆ ಈಗ ನೋಡಿ, ಇಂಟರ್ಸೆಕ್ಟಿಂಗ್ ಅಂದ್ರೆ ಇವೆರಡೂ ಆಗುತ್ತೆ, ಇಂಟರ್ಸೆಕ್ಟಿಂಗ್ ಅಟ್ ಪಿ ಕಾಮ ಕ್ಯೂ, ಇಂಟರ್ಸೆಕ್ಟಿಂಗ್ ಅಟ್ ಕ್ಯೂ ಕಾಮ ಪಿ. ನೋಡಿ, ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಪಿ, ಸೊ ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ. ಹಾಗಾದ್ರೆ ಪಿ ಕಾಮ ಕ್ಯೂ, ದಟ್ ಇಸ್ ಆಪ್ಷನ್ ಸಿ. ಸಿ ಇಸ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ವೈ ವ್ಯಾಲ್ಯೂ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಅಂದ್ರೆ ದೇ ಆರ್ ಇಂಟರ್ಸೆಕ್ಟಿಂಗ್. ಇನ್ ವಿಚ್ ಪಾಯಿಂಟ್ ದೇ ಆರ್ ಇಂಟರ್ಸೆಕ್ಟಿಂಗ್? ಪಿ ಕಾಮ ಕ್ಯೂ. ಇನ್ಸ್ಟೆಡ್ ಆಫ್ ಪಿ ಕಾಮ ಕ್ಯೂ ಅವ್ರು ಎ ಕಾಮ ಬಿ ಕೊಡ್ಬೋದು, ಅಥವಾ 3 ಕಾಮ 4 ಕೊಡ್ಬೋದು, ನಂಬರ್ಸ್ ಆದ್ರೂ ಕೊಡ್ಬೋದು. ಸ್ವಲ್ಪ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಒಂಚೂರು ಅಬ್ಸರ್ವ್ ಮಾಡಬೇಕಾಗತ್ತೆ. ಓಕೆ, ಕಮಿಂಗ್ ಫಾರ್ ನೆಕ್ಸ್ಟ್ ಒನ್, ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ. ನೋಡಿ, ಇದು ತುಂಬಾ ಮುಖ್ಯ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಇಫ್ kx + 4y = k - 4
and 16x plus ky is equal to k as infinitely many solution. ನೋಡಿ ರೆಡಿ ಇಕ್ವೇಶನ್ ಬರ್ಕೊಳ್ಳೋಣ ನೋಡಿ, kx plus 4y is equal to k minus 4. ಇನ್ನೊಂದೆಂದೆ 16x plus ky is equal to k ಅಂತಿದೆ. ಸೊ ಈಗ ನಾವೇನ್ ಮಾಡಬೇಕು, ಅಬ್ಸರ್ವ್ ಹಿಯರ್ ದೇ ಆರ್ ಸೇಯಿಂಗ್ ದಟ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳೋದು ಯಾವಾಗ, ದೇರ್ ಇಫ್ ದೇ ಆರ್ ಕೋ ಇನ್ಸಿಡೆಂಟ್. ಕರೆಕ್ಟ್, ಇಫ್ ದೇ ಆರ್ ಕೋ ಇನ್ಸಿಡೆಂಟ್ ಯು ಆರ್ ಗೋಯಿಂಗ್ ಟು ಸೇ ದಟ್ infinitely many solution, that is a1 by a2 equals b1 by b2 equals c1 by c2. ನೋಡಿ ಇದರಲ್ಲಿ ನೀವು ಇವೆರಡನ್ನಾದ್ರೂ ಈಕ್ವಲ್ ಮಾಡಿಕೊಂಡು k ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಆರ್ ಯು ಟೇಕ್ ದೀಸ್ ಬೋತ್ ಅಂಡ್ ಯು ಕ್ಯಾನ್ ಫೈಂಡ್ ಔಟ್ ದ k ವ್ಯಾಲ್ಯೂ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಗ ನಾನೇನ್ ಮಾಡ್ತಿದ್ದೀನಿ, ಇವೆರಡು ರಿಲೇಶನ್ಶಿಪ್ ತಗೊಳ್ತಾ ಇದ್ದೀನಿ. a1 by a2 ಈಕ್ವಲ್ಸ್, ಹಾಗಾದ್ರೆ ನೋಡಿ a1 by a2 equals b1 by b2 in this case. ಸೊ ಹಾಗಾದ್ರೆ ಇನ್ ಪ್ಲೇಸ್ ಆಫ್ a ವಾಟ್ ಇಸ್ ದೇರ್, k ಇದೆ, a1 ಜಾಗದಲ್ಲಿ k ಇದೆ, a2 ಜಾಗದಲ್ಲಿ 16 ಇದೆ, b1 it is 4. ಓಕೆ, ಇನ್ ದಿಸ್ ಪ್ಲೇಸ್ k ಇದೆ. ಇಲ್ಲಿ ನೋಡಿ k into k ಏನಾಯ್ತು, k ಸ್ಕ್ವೇರ್ ಆಯ್ತು, ವಿಚ್ ಇಸ್ ಈಕ್ವಲ್ ಟು 16 4s are 64. k is equal to root of 64. k is equal to ಏನಾಯ್ತು 8. ನೋಡಿ ಇಲ್ಲಿ k ಏನಾಗಿದೆ, what is the value of k in this case, 8 ಬರುತ್ತೆ. ಹಾಗಾದ್ರೆ ಮ್ಯಾಮ್ b1 by b2 ತಗೊಂಡ್ರೆ ಬರಲ್ವಾ, ಹಾಗಬೇಕಾದ್ರೂ ನೀವು ತಗೊಳ್ಬೋದು, ಹಾಗೆ ತಗೊಂಡ್ರು you will get the same answer. ಹೇಗೆ ಅನ್ನೋದನ್ನ ನೋಡೋಣ ಬೇಕಾದ್ರೆ. ನೋಡಿ ಇದೇ ಜಾಗದಲ್ಲಿ ನಾನು b1 by b2 equal c1 by c2 ಅಂತ ತಗೊಂಡೆ ಅಂತ ಇಟ್ಕೊಳ್ಳಿ. ವಾಟ್ ಇಸ್ b1 ಹಿಯರ್ 4, ವಾಟ್ ಇಸ್ b2 k is equal to c1 k minus 4 divided by k ಅಂತಿದೆ. ಇಲ್ಲಿ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, k into k ಸ್ಕ್ವೇರ್ ಮೈನಸ್ 4k is equal to ಇಲ್ಲೇನಿದೆ 4k ಅಂತಿದೆ. k ಸ್ಕ್ವೇರ್ is equal to 4k plus 4k ಆಯಿತು. ಇಲ್ಲಿ ನೋಡ್ಕೊತಾ ಬನ್ನಿ, k ಸ್ಕ್ವೇರ್ is equal to 8k ಆಯಿತು, 8k ಬಂತು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಒಂದು k ನ ನಾನು ಕ್ಯಾನ್ಸಲ್ ಮಾಡ್ಬೋದಾ, ಒಂದು k, ಸೊ ಉಳ್ಕೊಳ್ಳೋದು ಏನಾಯ್ತು, k is equal to 8. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ k, 8. ನೋಡಿ ಹೀಗೆ ಬೇಕಾದ್ರೂ ಯು ಕ್ಯಾನ್ ಟೇಕ್ ದ ಫಸ್ಟ್ ರಿಲೇಶನ್ಶಿಪ್, ದಟ್ ಇಸ್ a1 by a2 equals b1 by b2, ಆರ್ ಯು ಕ್ಯಾನ್ ಗೋ ಫಾರ್ ಸೆಕೆಂಡ್ ರಿಲೇಶನ್ಶಿಪ್. ನೋಡಿ ಈ ತರ ಕೇಸಸ್ ಕೂಡ ಕೊಡುವಂತ ಚಾನ್ಸಸ್ ಇದೆ. k ವ್ಯಾಲ್ಯೂ ಅಲ್ಲಿ ಏನ್ ಕೊಡ್ತಾರೆ, ಇಟ್ ಮೇ ಬಿ ಕೋ ಇನ್ಸಿಡೆಂಟ್, ಆರ್ ಇಟ್ ಮೇ ಬಿ ಇಂಟರ್ಸೆಕ್ಟಿಂಗ್, ಆರ್ ಇಟ್ ಮೇ ಬಿ ಪ್ಯಾರಲಲ್. ಈ ತರ ರಿಲೇಶನ್ಶಿಪ್ ನ ಕೊಟ್ಟು k ವ್ಯಾಲ್ಯೂ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ನೋಡಿ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ಫೈಂಡ್ ದಿ ವ್ಯಾಲ್ಯೂ ಆಫ್ k ಇಫ್ 3x plus 2ky is equal to 2 and 2x plus 5y plus 1 is equal to 0 ಆರ್ ಪ್ಯಾರಲಲ್ ಅಂತಿದೆ. ಸೊ ಪ್ಯಾರಲಲ್ ಅಂದ ತಕ್ಷಣ ವಾಟ್ ಇಸ್ ದ ರಿಲೇಶನ್ಶಿಪ್, ನೋಡಿ ಸಿ ಪ್ಯಾರಲಲ್ ಅಂತ ತಕ್ಷಣ ವಾಟ್ ಇಸ್ ದ ರಿಲೇಶನ್ಶಿಪ್, a1 by a2 equals b1 by b2 not equal c1 by c2. Let us write the equation. 3x plus 2ky ಈ ಪ್ಲಸ್ 2 ಈ ಕಡೆಗೆ ಬಂದ್ರೆ ಏನಾಯ್ತು, ಮೈನಸ್ 2 is equal to 0. 2x plus 5y plus 1 is equal to 0. ಸೊ ನಾವು ಲೆಟ್ ಅಸ್ ಟೇಕ್ ದಿಸ್ ಒನ್, ಇವೆರಡನ್ನು ಈಕ್ವಲ್ ಮಾಡ್ಕೊಂಡ್ರೆ ಸಾಕಿಲ್ಲಿ, ಬಿಕಾಸ್ ಇಲ್ಲಿ ನಮ್ಗಿರೋದು k ವ್ಯಾಲ್ಯೂ ಎಲ್ಲಿದೆ, b1 ಅಲ್ಲಿದೆ. ಸೊ ನಾವು ವಿ ವಿಲ್ ರೈಟ್ ಇಟ್ ಆಸ್ a1 by a2 equals b1 by b2. ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ, ವಾಟ್ ಇಸ್ ಇನ್ ದ ಪ್ಲೇಸ್ ಆಫ್ a1 3, ಇಲ್ಲಿ 2 is equal to 2k by 5 ಇದೆ. ಓಕೆ, ಲೆಟ್ ಅಸ್ ಮಲ್ಟಿಪ್ಲೈ ದಿಸ್. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2 into 2k 4k, 5 3s are 15. ಸೊ k ವ್ಯಾಲ್ಯೂ ಇಸ್ 15 by 4. ನೋಡಿ ಡೈರೆಕ್ಟ್ ಆಗಿ ಮ್ಯಾಮ್ ಫ್ರಾಕ್ಷನ್ ಬಂತಲ್ಲ, ಡೋಂಟ್ ವರಿ ಅಬೌಟ್ ದ ಫ್ರಾಕ್ಷನ್. ಅವ್ರು ಕೇಳಿರೋದೇನು, k ವ್ಯಾಲ್ಯೂ. ನೀವು ಸಬ್ಸ್ಟಿಟ್ಯೂಟ್ ಮಾಡೋದು ಕರೆಕ್ಟಾಗಿ ತಗೊಳ್ಳಿ, ವ್ಯಾಲ್ಯೂ ರಿಲೇಶನ್ಶಿಪ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ವಾಟ್ ಇಸ್ ದ k ವ್ಯಾಲ್ಯೂ ಹಿಯರ್, 15 by 4. ಇಸ್ ಇಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಈ ಥರ ಬೇರೆ ಬೇರೆ ವ್ಯಾಲ್ಯೂಸ್ ತಗೊಂಡು ಆಗತ್ತಂತ, ಅಥವಾ ನೀವೇ ಒಂದು ಪ್ಯಾರಲಲ್ ಆಗಿ ತಗೊಂಡ್ರೆ ಹೇಗೆ ಬರ್ಕೋತೀರಾ, ಇಂಟರ್ಸೆಕ್ಟಿಂಗ್ ಆಗಿ ತಗೊಂಡ್ರೆ ಇನ್ನೊಂದು ಈಕ್ವೇಶನ್ ಹೇಗೆ ತಗೊಳ್ತೀರಾ, ಈ ಥರ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಖಂಡಿತ ಈಸಿ ಆಗುತ್ತೆ. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ದಿ ಸೊಲ್ಯೂಷನ್ ಫಾರ್ ದಿ ಈಕ್ವೇಶನ್ x plus y is equal to 10 and x minus y is equal to 2. ನೋಡಿ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಯಾವ ಆಪ್ಷನ್ ಇವೆರಡನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಕೇಳಿದ್ದಾರೆ. ನೋಡಿ ಇವೆರಡನ್ನು ಡೈರೆಕ್ಟ್ ಆಗಿ ನೀವು ಎಲಿಮಿನೇಷನ್ ಮೆಥಡ್ ಮಾಡಾದ್ರೂ ಫೈಂಡ್ ಔಟ್ ಮಾಡಿ. ನೋಡಿ ಫಸ್ಟ್ ಒನ್ ಎಲಿಮಿನೇಷನ್ ಮೆಥಡ್ ಆಗರೆ ಏನಾಗುತ್ತೆ ನೋಡಿ, x plus y is equal to 10, x minus y is equal to 2. ಇಲ್ಲೇ ನೋಡಿ ಪ್ಲಸ್ y minus y ಕ್ಯಾನ್ಸಲ್, x plus x 2x, 10 plus 2 ಎಷ್ಟಾಯ್ತು 12, 2 1s are 2 6, x is equal to ಏನು ಬಂತು 6, x is equal to 6 ಇರೋದು ಯಾವ ಕೇಸಲ್ಲಿ ಡಿ. ಹೀಗಾದ್ರೂ ಮಾಡಿ, ದಿಸ್ ಇಸ್ ಒನ್ ಮೆಥಡ್. ಸೊ ಒನ್ ಮೆಥಡ್, ಇದು ಒನ್ ಮೆಥಡ್ ಆಯ್ತು. ಇಲ್ಲ ಸೆಕೆಂಡ್ ಮೆಥಡ್ ಅಂದ್ರೆ ಇವೆರಡು ವ್ಯಾಲ್ಯೂಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ ಫಸ್ಟ್ ಒನ್ ಏನಾಗುತ್ತೆ, 8 plus 2 10 ಆಯ್ತು, ಆದ್ರೆ 8 minus 2 2 ಆಗತ್ತಾ, ಚೆಕ್ ಮಾಡೋದಷ್ಟೇನೆ, ಆದರೆ ಇದಲ್ಲ. ನೆಕ್ಸ್ಟ್ 4 plus 6 10, ಬಟ್ 4 minus 6 minus 2, ಆದರೆ ಇದು ಅಲ್ಲ.
7 plus 3 10, but 7 minus 3 4. ನಮ್ಗೆ ಏನು ಬರ್ಬೇಕು, ಈ 2 ಬರ್ಬೇಕಷ್ಟೇ. ಆ ಥರ 6 plus 4 10, 6 minus 4 2. Yes, it is satisfying. ನೋಡಿ, ಹೀಗೆ ಬೇಕಾದರೂ ಯಾರಿಗೆ ಈ ಥರ ಮಾಡೋದು ಸಾಲ್ವ್ ಕಷ್ಟ ಆದರೆ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಇನ್ ದ ಗಿವನ್ ಈಕ್ವೇಷನ್ ಆ್ಯಂಡ್ ಯು ಕ್ಯಾನ್ ಕ್ರಾಸ್ ಚೆಕ್ ಯುವರ್ ಆನ್ಸರ್ಸ್. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸ್ವಲ್ಪ ಪ್ರಾಕ್ಟೀಸ್, ಐ ಟೋಲ್ಡ್ ನೋ ಯು ವಾಂಟ್ ಟು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಪ್ರಾಬ್ಲಮ್ಸ್ ಬೈ ಟೇಕಿಂಗ್ ಡಿಫ್ರೆಂಟ್ ವ್ಯಾಲ್ಯೂಸ್ ತೊಗೊಂಡ್ರೆ ಖಂಡಿತ ಈಸಿ. ಓಕೆ, ನೆಕ್ಸ್ಟ್ ನೋಡಿ, if the equation 2x plus 3y is equal to 15, if x is equal to 0, then find y. ನೋಡಿ, ಈ ಥರದ್ದು 1 ಮಾರ್ಕ್ ಕೇಳೋವಂಥ ಚಾನ್ಸಸ್ ಇದೆ. ನೋಡಿ, ಏನು ಕೊಟ್ಟಿದ್ದಾರೆ, 2x plus 3y is equal to 15. x is equal to 0 ಅಂದರೆ in the place of x we have to substitute 0. ನೋಡಿ, 2 into 0 plus 3y is equal to 15. ನೋಡಿ, ಇಲ್ಲೇ 2 zeros are 0, 0 plus 3y, 3y is equal to 15. ನೋಡಿ, 3 ones are 3 5s are, y is equal to 5. Very simple. So in the equation ಅಂತ ಕೊಟ್ಟಿದ್ದಾರೆ, x value, see x value 0 ಇರ್ಬೋದು, 1 ಇರ್ಬೋದು, any value they can give. So substitute it, simplify it. Okay, next, express to equation. Yes, ಇದನ್ನು ಕೂಡ ಕೇಳಿದ್ರು ಆ್ಯಕ್ಚುಲಿ ಪ್ರಿಪ್ರೇಟರಿಲಿ. ಸಾಲ್ವ್ ಫಾರ್ x and y ಜೊತೆಗೆ ನಿಮಗೆ ಒಂದು ಕ್ವೆಶನ್ ಕೊಟ್ಟಿದ್ರು, ಅದನ್ನು ಲೀನಿಯರ್ ಈಕ್ವೇಷನ್ನಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿ. ನಾನು ಅದಕ್ಕೋಸ್ಕರ ಇಲ್ಲಿ ಒಂದೆರಡು ಈಕ್ವೇಷನ್ ತೊಗೊಂಡಿದ್ದೀನಿ. ನೋಡಿ, ಫಸ್ಟ್ ಒನ್, ದಿ ಕಾಸ್ಟ್ ಆಫ್ 5 oranges and 3 apples is rupees 35 and ಕಾಸ್ಟ್ ಆಫ್ 2 oranges and 4 apples is rupees 28 ಅಂತ ಕೇಳಿದ್ದಾರೆ. ಇಲ್ಲಿ ನಾವೇನ್ ಮಾಡಬೇಕು, ಲೆಟ್ ಮಾಡ್ತಾ ಬನ್ನಿ, ಇಲ್ಲಿ ಬರೆಯೋಣ. ಲೆಟ್ ಕಾಸ್ಟ್ ಆಫ್ 1 orange, ನೋಡಿ 1 orange ಬಿ ಎಕ್ಸ್ ಅಂತ ತಗೊಳ್ಳೋಣ. ಅದೇ ತರ ಕಾಸ್ಟ್ ಆಫ್ 1 ಆಪಲ್ ಇರೋದು ಆಪಲ್ ಬಿ ವೈ ಅಂತ ತಗೊಳ್ಳೋಣ. ಸೊ ಫಸ್ಟ್ ಕೇಸಲ್ಲಿ ಎಷ್ಟು ಆರೆಂಜಸ್ ಇದೆ, 5 oranges 3 apples. ಹಾಗಾದ್ರೆ ಇದನ್ನ ನಾವೇನಂತ ಬರಿಬೋದು ಗೊತ್ತಾ, 5x plus 3y is equal to 35. ನೋಡಿ, ಇದು ಬರುತ್ತೆ. ಎಷ್ಟು ನೋಡಿ, ಇಲ್ಲಿ ಕಾಸ್ಟ್ ಅರ್ಥ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ 1 orange ಇದು ಆ ಥರದ್ದು ಎಷ್ಟು ತಗೊಂಡಿದ್ದಾರೆ, 5 orange. ಸೊ 5 into x. y ಅಂದರೆ ಕಾಸ್ಟ್ ಆಫ್ 1 apple, ಸೊ 3 apples. ಸೊ 3 into y is equal to total cost is 35. ಕ್ಲಿಯರ್ ಆಯ್ತಾ? ದಿಸ್ ಇಸ್ ಒನ್ ಈಕ್ವೇಶನ್. ಅದೇ ಥರ 2 oranges 4 apples ಅಂದ್ರೆ ಏನಾಯಿತು, 2x plus 4y is equal to 28. ನೋಡಿ, ದಿಸ್ ಇಸ್ ಒನ್ ಈಕ್ವೇಶನ್ ಆ್ಯಂಡ್ ದಿಸ್ ಇಸ್ ಒನ್ ಈಕ್ವೇಶನ್. ನೆಕ್ಸ್ಟ್ ಬೇಕಾದ್ರೆ ಇದನ್ನು ಬೇಕಾದ್ರೆ ಇಲ್ಲಿ LHS ತಂದು ನೀವು RHS ನ 0 ಅಂತ ಕೂಡ ಬರೀಬಹುದು. ದ ಡಿಫರೆನ್ಸ್ ಬಿಟ್ವೀನ್ 2 numbers is 26 and 1 number is 3 times the other. ನೋಡಿ, ದ ಡಿಫರೆನ್ಸ್ ಬಿಟ್ವೀನ್ 2 numbers is 26. ಹಾಗಾದ್ರೆ ನಾವಿಲ್ಲಿ ಏನಂತ ಬರ್ಕೋಬಹುದು, ಲೆಟ್ 2 numbers ನೋಡಿ, ನಂಬರ್ಸ್ ಬಿ ಎಕ್ಸ್ ಆ್ಯಂಡ್ ವೈ ಅಂತ ತಗೊಳ್ತೀವಿ. ಈ ಫಸ್ಟ್ ಸೆಂಟೆನ್ಸ್ ಏನು ಹೇಳಿದ್ದಾರೆ, ಡಿಫ್ರೆನ್ಸ್ ಬಿಟ್ವೀನ್ ನೋಡಿ, ಫಸ್ಟ್ ಸೆಂಟೆನ್ಸ್ ಏನಿದೆ, ಡಿಫ್ರೆನ್ಸ್ ಬಿಟ್ವೀನ್ 2 numbers is 26. ಹಾಗಾದ್ರೆ ನೀವು ಡೈರೆಕ್ಟ್ ಆಗಿ x minus y is equal to 26 ಅಂತ ಬರೀಬಹುದು. ಇದು ಒಂದು ಈಕ್ವೇಶನ್ ಆಯ್ತು. ಅದೇ ತರ 1 number is 3 times the other ಅಂದ್ರೆ x is equal to 3y. ನೋಡಿ, 1 number is 3 times ಅಂತ ಅಂದ್ರೆ ಇಟ್ ಇಸ್ ಮಲ್ಟಿಪ್ಲಿಕೇಶನ್. ನೋಡಿ, ಮಲ್ಟಿಪ್ಲಿಕೇಶನ್. 3 more ಅಂತಿದ್ರೆ ಅಡಿಷನ್, ಬಟ್ 3 times ಅಂತಿದ್ರೆ ಮಲ್ಟಿಪ್ಲಿಕೇಶನ್. ಸೊ x is equal to 3y, x minus y is equal to 26. ಈ ತರ ರೆಪ್ರೆಸೆಂಟ್ ಮಾಡೋಕ್ಕೂ ಕೇಳುವಂತ ಚಾನ್ಸಸ್ ಇದೆ. ಇಸ್ ಇಟ್ ಕ್ಲಿಯರ್? ನೋಡಿ, ಇದಿಷ್ಟು 1 ಮಾರ್ಕ್ಗೆ ಕೇಳುವಂತ ಕ್ವೆಶನ್ಸ್. ಈ ರೆಪ್ರೆಸೆಂಟ್ ಮಾಡೋದು 2 marksಗೂ ಕೇಳ್ಬಹುದು. ಪ್ರಾಕ್ಟೀಸ್ ಮಾಡಿ. Now I am going for main content for 2 marks, that is solve for x and y. ಓಕೆ, ಈ ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ನೀವು ಸಾಲ್ವ್ ಮಾಡೋದು ಯಾವ ಮೆಥಡು, ಎಲಿಮಿನೇಷನ್ ಮೆಥಡ್. ನೋಡಿ, ಎಲಿಮಿನೇಷನ್ ಮೆಥಡ್ಗೆ ನೀವು ಹೋಗೋದು, ಬಿಕಾಸ್ ದಟ್ ಈಸ್ ಅನ್ ವೆರಿ ಸಿಂಪಲ್ ಮೆಥಡ್. ಕ್ಲಿಯರ್ ಆಯ್ತಾ? ಹೇಗೆ ಎಲಿಮಿನೇಷನ್ ಮೆಥಡ್ ನೀವು ಸಾಲ್ವ್ ಮಾಡಬೇಕು ಅಂದರೆ ಕೆಲವೊಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ನಂಬರ್ 1, ಕೋಯಿಫಿಷಿಯಂಟ್ ಆಫ್. ನೋಡಿ, ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಆರ್ ವೈ ಮಸ್ಟ್ ಬಿ ಸೇಮ್. ನೋಡಿ, ಇದು ಫಸ್ಟ್ ಒನ್ ನೀವು ಮಾಡಬೇಕಾಗಿರೋದು, ಅಥವಾ ಅರ್ಥ ಮಾಡ್ಕೊಳ್ಳಿ. ಕೋಯಿಫಿಷಿಯಂಟ್ ಅಂದ್ರೆ ನಂಬರ್ ಮಲ್ಟಿಪ್ಲೈ ಟು ಎಕ್ಸ್ ಅಂಡ್ ವೈ ಸೇಮ್ ಇರಬೇಕು ಎರಡೂದ್ರಲ್ಲೂ. ಇಲ್ಲಿ ನೋಡ್ತಾ ಬರೋಣ, ಇಲ್ಲಿ ಏನು ಇಲ್ಲ ಅಂತಂದ್ರೆ ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ 1. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಹಾಗಾದ್ರೆ ಎಕ್ಸ್ ಕೋಯಿಫಿಷಿಯಂಟ್ ಸೇಮ್ ಇಲ್ಲ. ಆದ್ರೆ ಇಲ್ಲಿ ಬಂದ್ರೆ ವೈ ನೋಡಿ, 1 ಇದೆ, ಸೊ ವೈ ಕೋಯಿಫಿಷಿಯಂಟ್ ಸೇಮ್ ಇದೆ. ಓಕೆ, ಸೊ ಸೆಕೆಂಡ್ ಒನ್, ಅಬ್ಸರ್ವ್ ದಿ ಸೈನ್ ಆಫ್ ಸೇಮ್ ಕೋಯಿಫಿಷಿಯಂಟ್ ವೇರಿಯಬಲ್. ನೋಡಿ, ಸೇಮ್ ಕೋಯಿಫಿಷಿಯಂಟ್ ವೇರಿಯಬಲ್ ಅಂದ್ರೆ ಯಾವ್ದ್ರಲ್ಲಿ ಸೇಮ್ ಕೋಯಿಫಿಷಿಯಂಟ್ ಇದೆಯೋ ಅದ್ರ ಸೈನ್ ನೋಡ್ಬೇಕು. ಹೇಗಿರುತ್ತೆ, ಸೇಮ್ ಸೈನ್ ಇದ್ರೆ ನೋಡಿ, ಸೇಮ್ ಸೈನ್ ಇದ್ರೆ ಸಬ್ಟ್ರಾಕ್ಷನ್ ಹೋಗ್ಬೇಕು ನೀವು. ಅರ್ಥ ಮಾಡ್ಕೊಳ್ಳಿ, ಸೇಮ್ ಸೈನ್ ಇದೆ ಅಂದ್ರೆ ಪ್ಲಸ್ ಪ್ಲಸ್, ಮೈನಸ್ ಮೈನಸ್. ಸೇಮ್ ಸೈನ್ ಇದೆ ಸಬ್ಟ್ರಾಕ್ಷನ್,
ಅದೇ ಡಿಫ್ರೆಂಟ್ ಸೈನ್ ಇದ್ರೆ ನೋಡಿ, ಡಿಫ್ರೆಂಟ್ ಅಥವಾ ಆಪೋಸಿಟ್ ಸೈನ್ ಇದ್ರೆ ಆಡಿಂಗ್. ನೋಡಿ ಇದನ್ನ ಒಂಚೂರು ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಈ 3 steps ನೀವು ಫಾಲೋ ಮಾಡಿ. ನಂಬರ್ 1, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಆರ್ ವೈ ಮಸ್ಟ್ ಬಿ ಸೇಮ್, ಅದೊಂದು ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಏನಾಗಿರ್ಬೇಕು, ಆಫ್ಟರ್ ಮೇಕಿಂಗ್ ಕೋಯಿಫಿಷಿಯಂಟ್ ಸೇಮ್ ಅಬ್ಸರ್ವ್ ಇಟ್ ಸೈನ್ ಅಬ್ಸರ್ವ್ ಮಾಡಿ. ಎರಡು ಸೇಮ್ ಸೈನ್ ಇದ್ರೆ ಗೋ ಫಾರ್ ಸಬ್ಟ್ರಾಕ್ಷನ್, ಡಿಫ್ರೆಂಟ್ ಸೈನ್ ಇದ್ರೆ ಗೋ ಫಾರ್ ಆಡಿಂಗ್. ಈಗ ಇಲ್ಲಿ ನೋಡ್ತಾ ಬರ್ತೀನಿ ನೋಡಿ, ಇಲ್ಲಿ ಎಕ್ಸ್ ಸೇಮ್ ಇದೆಯಾ ನೋಡೋಣ. ಎಕ್ಸ್ಗೆ ಇಲ್ಲಿ 1 ಇದೆ, ಇಲ್ಲಿ ಎಕ್ಸ್ಗೆ 2 ಇದೆ. ಸೊ ಎಕ್ಸ್ ಕೋಯಿಫಿಷಿಯಂಟ್ ಸೇಮ್ ಇಲ್ಲ. ವೈ ಚೆಕ್ ಮಾಡೋಣ. ಎಸ್, ಏನು ಇಲ್ಲ ಅಂದ್ರೆ ಹ್ಯಾವ್ ಕನ್ಸಿಡರ್ಡ್ ಆಸ್ 1. ಓಕೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಸೇಮ್ ಇದೆ ಅಂಡ್ ದೇ ಹ್ಯಾವ್ ಡಿಫ್ರೆಂಟ್ ಸೈನ್. ಲೆಟ್ ಅಸ್ ಕನ್ಸಿಡರ್ ಆಸ್ equation 1, equation 2. ಡಿಫ್ರೆಂಟ್ ಸೈನ್ ಇರೋದ್ರಿಂದ ವಿಲ್ ಗೋ ಫಾರ್ ಆಡಿಂಗ್. ನೋಡಿ ಆಡಿಂಗ್ 1 and 2 ಅಂತ ಮಾಡಿ. ಇಲ್ಲಿ ಬರೀತಾ ಹೋಗೋಣ ನೋಡಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8, 2x ಮೈನಸ್ ವೈ ಇಸ್ ಈಕ್ವಲ್ ಟು 7. ಆಡಿಂಗ್ ಅಂದ್ರೆ ಏನಿಲ್ಲ, ಜಸ್ಟ್ ಪ್ಲಸ್ ವೈ ಮೈನಸ್ ವೈನ ಕ್ಯಾನ್ಸಲ್ ಮಾಡೋದು. ನೋಡಿ ಎಲಿಮಿನೇಟ್ ಅಂದ್ರೆ ಕಂಪ್ಲೀಟ್ ಒಂದು ವೇರಿಯಬಲ್ನ ನಾವು ರಿಮೂವ್ ಮಾಡ್ತೀವಿ ವೆನ್ ಇಟ್ ಇಸ್ ಡಿಫ್ರೆಂಟ್ ಸೈನ್. ನೋಡಿ ಒಂದನ್ನ ಕಂಪ್ಲೀಟ್ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಒಂದು ಪ್ಲಸ್ ವೈ ಒಂದು ಮೈನಸ್ ವೈ. ಅಂದ್ರೆ ಫಾರ್ ಎಕ್ಸಾಂಪಲ್ 2 + 2 - 2 ಅಂದ್ರೆ ಏನಾಗುತ್ತೆ, ಆನ್ಸರ್ 0. ಅದೇ ತರ ಇಲ್ಲಿ ಯು ಹ್ಯಾವ್ ಟು ಹ್ಯಾವ್ ಡಿಫ್ರೆಂಟ್ ಸೈನ್ ಇದ್ರೆ ಯು ಕ್ಯಾನ್ ವ್ಯಾನಿಶ್ ದೆಮ್. ಹಾಗಾದ್ರೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. ಎಕ್ಸ್ ಪ್ಲಸ್ ಆಡಿಂಗ್ ಅಂತ ಇರೋದು ಪ್ಲಸ್, ಸೊ ಎಕ್ಸ್ ಪ್ಲಸ್ 2x 3x ಆಯಿತು. 8 + 7 15 ಆಯಿತು. ನೋಡಿ 3 1s 3 5s, ಎಕ್ಸ್ ಇಸ್ ಈಕ್ವಲ್ ಟು 5 ಬಂತು. ಇದನ್ನ ಯಾವ್ದಾದ್ರು ಒಂದು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲೇ ತಗೊಳ್ಳೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8, 5 + y ಇಸ್ ಈಕ್ವಲ್ ಟು 8, y ಇಸ್ ಈಕ್ವಲ್ ಟು 8. 5 ಈ ಕಡೆ ಬಂದ್ರೆ ಏನಾಯ್ತು, -5, y ಇಸ್ ಈಕ್ವಲ್ ಟು 3. ನೋಡಿ ಈ ತರ ಬಾಕ್ಸ್ ಹಾಕ್ಬಿಟ್ರೆ ಆಯ್ತು. ಕ್ಲಿಯರ್ ಆಯ್ತಾ? ಫಸ್ಟು ಎಕ್ಸ್ ಅಥವಾ ವೈ ಕೋಯಿಫಿಷಿಯಂಟ್ ಸೇಮ್ ಇದೆಯಾ ಅಂತ ನೋಡಿ. ಸೇಮ್ ಬಂದ ಮೇಲೆ ಅದರ ಸೈನ್ ಅಬ್ಸರ್ವ್ ಮಾಡಿ. ಸೇಮ್ ಸೈನ್ ಇದ್ರೆ ಸಬ್ಟ್ರಾಕ್ಷನ್ ಹೋಗಿ, ಡಿಫ್ರೆಂಟ್ ಸೈನ್ ಇದ್ರೆ ಆಡಿಂಗ್ ಹೋಗಿ, ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂನ ಇನ್ನೊಂದು ಯಾವ್ದಾದ್ರು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಅನದರ್ ವ್ಯಾಲ್ಯೂ. ಇಸ್ ಇಟ್ ಕ್ಲಿಯರ್ ನೌ? ಯಾ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. 2x + y ಇಸ್ ಈಕ್ವಲ್ ಟು 6, 2x ಮೈನಸ್ y ಇಸ್ ಈಕ್ವಲ್ ಟು 2 ಅಂತಿದೆ. ಓಕೆ ಮ್ಯಾಮ್, ಇಲ್ಲಿ ಏನ್ ಮಾಡೋದು? ಈಗ ನೋಡಿ ಎಕ್ಸ್ ಕೋಯಿಫಿಷಿಯಂಟು ಸೇಮ್ ಇದೆ, 2 2 ಇದೆ. ವೈ ಕೋಯಿಫಿಷಿಯಂಟು ಏನಿದೆ, 1 1 ಇದೆ, ಸೇಮ್ ಇದೆ. ಈಗ ಬೇಕಾದ್ರೆ ನೀವು ಎಕ್ಸ್ ಆದ್ರೂ ನೀವು ರಿಮೂವ್ ಮಾಡ್ಬೋದು, ವೈ ಆದ್ರೂ ರಿಮೂವ್ ಮಾಡ್ಬೋದು. ಹೇಗೆ ರಿಮೂವ್ ಮಾಡ್ತೀರಾ? ಅಬ್ಸರ್ವ್ ನಾವು. ಇಲ್ಲಿ ಎಕ್ಸ್ ಏನಿದೆ, 2 ಪ್ಲಸ್ ಇದೆ, ಹೌದಾ? ಹಿಯರ್ ಆಲ್ಸೋ ಪ್ಲಸ್, ಹಿಯರ್ ಆಲ್ಸೋ ಪ್ಲಸ್. ಪ್ಲಸ್ ಇದ್ರೆ ಯು ಕ್ಯಾನ್ ಗೋ ಫಾರ್ ಸಬ್ಟ್ರಾಕ್ಟಿಂಗ್, ಹೌದಾ? ಸಬ್ಟ್ರಾಕ್ಟಿಂಗ್ ಹೋಗ್ಬೋದು. ಅಥವಾ ನಾನು ವೈನ ಅಬ್ಸರ್ವ್ ಮಾಡ್ತೀನಿ ಅಂದ್ರೆ ಏನಿದೆ, ಪ್ಲಸ್ಸು ಮೈನಸ್, ಅವಾಗ ಆಡಿಂಗ್. ನೋಡಿ ಇದು ಎಕ್ಸ್ಗೆ ರಿಲೇಟೆಡ್ ಆಗಿ ನೀವು ಸಬ್ಟ್ರಾಕ್ಷನ್ ಹೋಗ್ಬೋದು. ಇಲ್ಲ ನಾನು ವೈ ರಿಲೇಟೆಡ್ ಆಗಿ ಅಂತಂದ್ರೆ ಆಡಿಂಗ್ ಹೋಗ್ಬೋದು. ನಾನೇನು ಮಾಡ್ತೀನಿ, ಆಡಿಂಗ್ ಈಸ್ ಈಸಿ ವೆನ್ ಕಂಪೇರ್ ಟು ಸಬ್ಟ್ರಾಕ್ಷನ್. ಸೊ ಕನ್ಸಿಡರ್ ಆಸ್ 1 and 2, ಆಡಿಂಗ್ 1 and 2 ಅಂತ ಬರ್ಕೊಳ್ಳಿ. ನೋಡಿ ಆಡಿಂಗ್ 1 and 2 ಅವಾಗ ಏನಾಗುತ್ತೆ, 2x + y ಇಸ್ ಈಕ್ವಲ್ ಟು 6, 2x ಮೈನಸ್ ವೈ ಇಸ್ ಈಕ್ವಲ್ ಟು 2. ನೋಡಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. ಆಡಿಂಗ್ ಆದ್ರೆ ಯಾವಾಗ ಆಡಿಂಗ್ ಮಾಡ್ತೀರಾ, ವೆನ್ ಇಟ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಸೈನ್. ಯಾವಾಗ ಸಬ್ಟ್ರಾಕ್ಟಿಂಗ್ ಮಾಡ್ತೀರಾ, ವೆನ್ ದೇ ಆರ್ ಹ್ಯಾವಿಂಗ್ ಸೇಮ್ ಸೈನ್. ಎಸ್, ನೋಡಿ 2x + 2x 4x, 6 + 2 8 ಆಯಿತು. 4 1s 4 2s, x ಇಸ್ ಈಕ್ವಲ್ ಟು 2. ಓಕೆ, ಟೇಕ್ ಎನಿ ಒನ್ ಆಫ್ ದಿ ಇಕ್ವೇಶನ್. 2x + y ಇಸ್ ಈಕ್ವಲ್ ಟು 6, 2 × 2 + y ಇಸ್ ಈಕ್ವಲ್ ಟು 6, 2 2s 4, 4 + y ಇಸ್ ಈಕ್ವಲ್ ಟು 6, y ಇಸ್ ಈಕ್ವಲ್ ಟು 6 - 4, y ಇಸ್ ಈಕ್ವಲ್ ಟು 2. ನೋಡಿ x y ಎರಡು ಸೇಮ್ ವ್ಯಾಲ್ಯೂ ಬಂದಿದೆ. ಬೋತ್ ಆರ್ ಈಕ್ವಲ್ ಟು, x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು 2. ಇಸ್ ಇಟ್ ಕ್ಲಿಯರ್ ನಾವು? ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಖಂಡಿತ ಇದು ಕೂಡ ಈಸಿ. ಎಲಿಮಿನೇಷನ್ ಮೆಥಡ್ ಇಸ್ ವೆರಿ ಈಸಿ. ಕಮಿಂಗ್ ಫಾರ್ ನೆಕ್ಸ್ಟ್ ಒನ್. ಎಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಎಕ್ಸ್ ಕೋಯಿಫಿಷಿಯಂಟ್ ಸೇಮ್ ಇದೆಯಾ? ಇಲ್ಲ. ವೈ ಕೋಯಿಫಿಷಿಯಂಟ್ ಸೇಮ್ ಇದೆಯಾ? ಇಲ್ಲ. ಈಗ ನಾವೇನು ಮಾಡಬೇಕು, ಯಾವ್ದಾದ್ರು ಒಂದನ್ನು ಸೇಮ್ ಮಾಡಬೇಕು. ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಫಾರ್ ಎಕ್ಸ್ ಕೋಯಿಫಿಷಿಯಂಟ್. ಯಾಕಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಕಮ್ಮಿ ಇದೆ. ಸೊ ಹಾಗಾದರೆ ನೋಡಿ 5ಗೂ 2ಗೂ LCM ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ ಹೇಗೆ ನೀವು ಸೇಮ್ ಮಾಡ್ಕೋತೀರಾ ಅಂತಂದರೆ, LCM ಕಾಮನ್ ಮಲ್ಟಿಪಲ್ ಯಾವ್ದು ಇದರಲ್ಲಿ? 5 ಅಲ್ಲಿ ಕಾಮನ್ ಮಲ್ಟಿಪಲ್ 10, 2 ಅಲ್ಲಿ ಕಾಮನ್ ಮಲ್ಟಿಪಲ್ 10. ಹಾಗಾದ್ರೆ ನೋಡಿ 5 10 ಆಗಬೇಕು ಅಂದ್ರೆ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಬೈ 2, 2 10 ಆಗಬೇಕು ಅಂದ್ರೆ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಬೈ 5. ಅವಾಗ ಏನಾಯ್ತು ನೋಡಿ, ಇಕ್ವೇಶನ್ ಏನಾಗುತ್ತೆ, 2 5s 10x, 8 2s 16y, 9 2s 18. ಈಗ 5 ಇಂದ ಮಲ್ಟಿಪ್ಲೈ ಮಾಡೋಣ. 5 2s 10x, 5 3s 15y, 5 4s 20. ಕ್ಲಿಯರ್ ಆಯ್ತಾ? ಈಗ ನೋಡಿ ಇಕ್ವೇಶನ್ 1, ಇಕ್ವೇಶನ್ 2 ಬಂತು. ಈಗ ನೋಡಿ ನಾವು ಸೇಮ್ ಮಾಡ್ಕೊಂಡಿರೋದು ಯಾವುದು? ಎಕ್ಸ್ ಏನಿದೆ, ಸೇಮ್ ಸೈನ್ ಇದೆ. ನೋಡಿ ಪ್ಲಸ್ ಇದೆ. ಹಾಗಾದ್ರೆ ಸಬ್ಟ್ರಾಕ್ಟಿಂಗ್ 2 from 1. ಓಕೆ, 1 ಇಂದ 2ನ ಸಬ್ಟ್ರಾಕ್ಟ್ ಮಾಡಿ, ಅಥವಾ 1 from 2 ಹೇಗಾದ್ರೂ ಸರಿ.
ಸೊ ಫ್ರಮ್ ಅನ್ನೋದು ಫಸ್ಟ್ ಬರ್ಕೊಳ್ಳೋಣ. ಫಸ್ಟ್ ಒನ್ ಏನಿದೆ, 10x plus 16y is equal to 18. 10x plus 15y is equal to 20. ಎಸ್ ನೋಡಿ, ಅಬ್ಸರ್ವ್ ಮಾಡಿ, ನಾನು ಕ್ಯಾನ್ಸಲ್ ಆಗಬೇಕು ಅಂತಂದ್ರೆ ಏನಂತ ಹೇಳಿದೆ, ಒನ್ ಶುಡ್ ಬಿ ಪ್ಲಸ್, ಅನದರ್ ಶುಡ್ ಬಿ ಮೈನಸ್. ಹಾಗಾದ್ರೆ ಮೈನಸ್ ಅಂತ ನಾವು ಸೆಕೆಂಡ್ ಈಕ್ವೇಷನ್ಗೆ ಚೇಂಜ್ ಮಾಡಿ. ನೋಡಿ, ಸಬ್ಟ್ರಾಕ್ಟಿಂಗ್ ಇಸ್ ನಥಿಂಗ್ ಬಟ್ ಯು ಆರ್ ಚೇಂಜಿಂಗ್ ದ ಸೈನ್. ಸೊ ಪ್ಲಸ್ 10x becomes minus, plus 15y becomes minus, plus 20 becomes minus. ನೋಡಿ, 10x minus 10 ಕ್ಯಾನ್ಸಲ್ ಆಯಿತು. 16 minus 15 it is y, 1y ಆಗುತ್ತೆ. 18 minus 20 it is minus 2 ಬಂತು. y ವ್ಯಾಲ್ಯೂ is minus 2. ಯಾವ್ದಾದ್ರು ಒಂದು ಸಿಂಪಲ್ ಈಕ್ವೇಷನ್ ತಗೊಳ್ಳೋಣ. 2x plus 3y is equal to 4. 2x plus 3 into minus 2 is equal to 4. 2x ನೋಡಿ, plus into minus, minus 3 2s are 6 is equal to 4. 2x minus 6 ಏನಾಗುತ್ತೆ, plus 6, 4 plus 6, 2x is equal to 10 ಆಯಿತು. 1s are 5s are, x is equal to 5 ಆಯಿತು. ಸೊ x is equal to minus 2, x is equal to 5. Is it clear? Yes. ಸೊ ಹೇಗೆ ಮಾಡಿದ್ರಿ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ x ಕೋಯಿಫಿಷಿಯಂಟು ಸೇಮ್ ಇಲ್ಲ, y ಕೋಯಿಫಿಷಿಯಂಟು ಸೇಮ್ ಇಲ್ಲ. ಸೊ ನಾವೇನ್ ಮಾಡ್ತಿದ್ವಿ, ಐ ಆಮ್ ಮೇಕಿಂಗ್ x coefficient same because we will multiply the less numbers. Okay, instead of multiplying 8, you can multiply with 5. So first equation I am multiplying with 2 to make it as 10x. For second equation I am multiplying by 5 to make it as 10x. So because ಇಲ್ಲಿ 10x ಅನ್ನೋದೇನಾಯಿತು, ಪ್ಲಸ್ ಪ್ಲಸ್ ಇದೆ. ಸೊ ಐ ಆಮ್ ಗೋಯಿಂಗ್ ಫಾರ್ ಸಬ್ಟ್ರಾಕ್ಟಿಂಗ್. ಅಲ್ಲಿ ಏನಾಯಿತು, ಸೈನ್ ಚೇಂಜ್ ಮಾಡ್ತೀರಾ. ನೋಡಿ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗಿರುತ್ತೆ, ಮೈನಸ್ ಇರೋದು ಪ್ಲಸ್ ಆಗಿರುತ್ತೆ. So 16 minus 15 it is y, 18 minus 20 it is 2. So x is equal to 5, y is equal to minus 2. Okay. Next, going for next question. ಇಲ್ಲಿ ಅಬ್ಸರ್ವ್ ಮಾಡೋಣ. ಇಲ್ಲೂ ಸೇಮ್ ಇದೆಯಪ್ಪ, x ಕೋಯಿಫಿಷಿಯಂಟ್ ಸೇಮ್ ಇದೆಯಾ, ಇಲ್ಲ. y ಕೋಯಿಫಿಷಿಯಂಟ್ ಸೇಮ್ ಇದೆಯಾ, ಇಲ್ಲ. ಹಾಗಾದ್ರೆ ನಾವೇನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಮಲ್ಟಿಪ್ಲೈ. ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ, ಸಿ ಆಸ್ ಯು ನೋ ದಟ್ ಆಡಿಂಗ್ ಈಸ್ ಸಿಂಪಲ್ ವೆನ್ ಕಂಪೇರ್ ಟು ಸಬ್ಟ್ರಾಕ್ಟಿಂಗ್, ರೈಟ್? ಹಾಗಾದ್ರೆ ಆಡಿಂಗ್ ಮಾಡಬೇಕು ಅಂತಂದ್ರೆ ನಾನು y ಕೋಯಿಫಿಷಿಯಂಟ್ನ ಸೇಮ್ ಮಾಡ್ಕೋತೀನಿ, ಬಿಕಾಸ್ ಪ್ಲಸ್ ಮೈನಸ್ ಇದೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಟು ಮೇಕ್ ಇಟ್ ಸಿಮಿಲರ್, ಐ ಆಮ್ ಮಲ್ಟಿಪ್ಲೈಯಿಂಗ್ ದಿಸ್ ಇಕ್ವೇಷನ್ ಬೈ 2, ಬಿಕಾಸ್ 2 2s are 4 ಆಗುತ್ತೆ. ಅರ್ಥ ಆಗ್ತಿದೆ? ಡೋಂಟ್ ವರಿ ಅಬೌಟ್ ದ ಸೈನ್, ಓನ್ಲಿ ಚೆಕ್ ಅಬೌಟ್ ದ ನಂಬರ್ಸ್. ಸೊ 2 2s are 4 ಆಯಿತು. ಹಾಗಾದ್ರೆ ಏನಾಯಿತು, 2 into x 2x minus 2 2s are 4y is equal to 0. 3x plus 4y is equal to 20. So again ಆಯಿತು adding. So we are going for adding here. In this case we are adding. ಏನಾಗುತ್ತೆ, minus 4y plus 4y cancel ಆಯಿತು. 2x plus 3x 5x ಆಯಿತು. 0 plus 20 20 ಆಯಿತು. ನೋಡಿ, 5 1s are 5 4s are, x is equal to ಏನು ಬಂತು, 4 ಬಂತು. ಸೊ ಯಾವ್ದಾದ್ರು ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲೇ ತಗೊಳ್ಳೋಣ. x minus 2y is equal to 0. 4 minus 2y is equal to 0. ಓಕೆ, ಪ್ಲಸ್ 4 ಆ ಕಡೆಗೆ ಹೋದ್ರೆ ಏನಾಗುತ್ತೆ, ಮೈನಸ್ 2y ಪ್ಲಸ್ 4 ಮೈನಸ್ 4 ಆಯಿತು. 0 ಮೈನಸ್ 4 ಇಟ್ ಇಸ್ ಮೈನಸ್ 4. ನೋಡಿ, ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್. 2 1s are 2 2s are, y is equal to ಏನಾಯಿತು, 2y equal to 4, y is equal to 2. ಕ್ಲಿಯರ್ ಆಯಿತು ಅನ್ಕೋತೀನಿ. ವಾಟ್ ಇಸ್ ಅವರ್ ಫಸ್ಟ್ ಸ್ಟೆಪ್, ಮೇಕಿಂಗ್ x or y ಕೋಯಿಫಿಷಿಯಂಟ್ ಸೇಮ್. ಅದಾದ್ಮೇಲೆ ಸೈನ್ ಅಬ್ಸರ್ವ್ ಮಾಡಿ. If they are having same sign, go for subtraction. If they are having different sign, go for addition. Clear ಆಯ್ತಾ? ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಒನ್ ನೋಡಿ, ಇದೊಂದು ಸಾಲ್ವ್ ಮಾಡ್ತೀನಿ, ನಿಮ್ಗೆ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ನೋಡಿ, ಅಗೇನ್ ಯು ಆರ್ ಹ್ಯಾವಿಂಗ್ ಕೋಯಿಫಿಷಿಯಂಟ್. ಲೆಟ್ ಅಸ್ ಚೆಕ್ ದ ಕೋಯಿಫಿಷಿಯಂಟ್. ಇಲ್ಲೇನಿದೆ, 2x ಇದೆ, x ಇದೆ. ಸೊ ಇದು x ವ್ಯಾಲ್ಯೂಸ್ ಆರ್ ನಾಟ್ ಸೇಮ್. ಬಟ್ ಇಫ್ ಯು ಕಂಪೇರ್ ಟು y ವ್ಯಾಲ್ಯೂ, ಎಸ್ ಬೋತ್ ಆರ್ ಹ್ಯಾವಿಂಗ್ 1 1 ಸೇಮ್ ಇದೆ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ, ಬೋತ್ ಆರ್ ಹ್ಯಾವಿಂಗ್ ಮೈನಸ್ ಅಂದ್ರೆ ದೇ ಆರ್ ಹ್ಯಾವಿಂಗ್ ಸೇಮ್ ಸೈನ್. ಸೊ ವಿ ವಿಲ್ ಗೋ ಫಾರ್ ಸಬ್ಟ್ರಾಕ್ಟಿಂಗ್. ನೋಡಿ, ಸಬ್ಟ್ರಾಕ್ಟಿಂಗ್ 2 from 1. ನೋಡಿ, 2 from 1. ಫಸ್ಟ್ ಒನ್ ಹಾಗೆ ಬರ್ಕೋತೀನಿ. 2x minus 5 is equal to 7. x minus y is equal to 2. ಸಬ್ಟ್ರಾಕ್ಟಿಂಗ್ ಅಂದ್ರೆ ಯು ಹ್ಯಾವ್ ಟು ಚೇಂಜ್ ದ ಸೈನ್. ಸಿ ಮೈನಸ್ ಪ್ಲಸ್ ಮೈನಸ್. ನೋಡಿ, ಮೈನಸ್ y ಪ್ಲಸ್ y ಕ್ಯಾನ್ಸಲ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸಬ್ಟ್ರಾಕ್ಟಿಂಗ್ ಅಂದ್ರೆ ಕೆಳಗಡೆ ಬರ್ಕೊಳ್ಳೋ ಅಂತ ಈಕ್ವೇಷನ್ನ ಯು ಹ್ಯಾವ್ ಟು ಚೇಂಜ್ ದ ಸೈನ್. ಈಗ ನೋಡಿ, 2x minus x 7 minus 2 5. ನೋಡಿ, ಡೈರೆಕ್ಟಾಗಿ x ವ್ಯಾಲ್ಯೂ ಬಂತು. ಈಗ ಯಾವ್ದಾದ್ರು ಒಂದು ಈಕ್ವೇಷನ್ ತಗೊಳ್ಳಿ. x minus y is equal to 2. x value substitute ಮಾಡೋಣ. 5 minus y is equal to 2. Let us take 5 this side. Minus y is equal to 2. Minus 5 ಆಯಿತು. Minus y is equal to minus 3. Minus minus cancel. Y is equal to 3 in this case. So x is equal to 5. Y is equal to 3. Is it clear now? ಈ ತರ ಪ್ರತಿಯೊಂದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡ್ತಾ ಬಂದ್ರೆ ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ ಅಲ್ಲಿ ಔಟ್ ಆಫ್ 2 ಔಟ್ ಆಫ್ 2 ತಗೊಳ್ಬಹುದು. ಜೊತೆಗೆ ನೀವು ಕೋಯಿಫಿಷಿಯಂಟ್ ನ ನೀಟಾಗಿ ಕಲ್ತ್ಕೊಂಡು ನಮ್ಮ ಟೈಪ್ ಆಫ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್, ದೇರ್ ನಂಬರ್ ಆಫ್
solutions and the relationship between coefficient, consistent, inconsistent, dependent, ಇದನ್ನೆಲ್ಲ ಒಂದು ಓವರ್ ಆಲ್ ಆಗಿ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಇಲ್ಲಿ ನೀವು 4 ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಯಾವ್ಯಾವುದು? ಒಂದು MCQ, ಒಂದು 1 ಮಾರ್ಕ್, ಒಂದು 2 ಮಾರ್ಕ್ಸ್. ಓಕೆ ನೋಡಿ, ಇದು ಒಂದು ಹೋಮ್ ವರ್ಕ್ ನಿಮಗೆ. ಇದನ್ನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಬೇಕು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೈ ಅಂತೇಳಿ. ಓಕೆ, ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸಾಲ್ವ್ ಮಾಡಿ, ಜಸ್ಟ್ ಯು ಸೆಂಡ್ ಮಿ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಓಕೆ, ಇದಿಷ್ಟು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಲೆಸನ್ ಅಲ್ಲಿ ಕೇಳುವಂತ 1 ಮಾರ್ಕ್ MCQ and 2 mark questions. ಇವತ್ತು ಕಲ್ತಿದ್ ನೀವು ಟೈಪ್ಸ್ ಆಫ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಆದ್ರೆ ಯುನಿಕ್ ಸೊಲ್ಯೂಷನ್ and they are consistent. Okay, what is the relationship? A1 by A2 not equal to B1 by B2. Okay, if they are parallel lines, how many solution? No solution for that. Solution illa, and we call it as inconsistent. What is the relationship? A1 by A2 equals B1 by B2 not equal to C1 by C2. If they're coincident, A1 by A2 equals B1 by B2 equals C1 by C2. All three are equal and we have infinitely many solution and we call them as consistent as well as dependent. Okay, this to clear ಆಯ್ತು ಅನ್ಕೋತೀನಿ. Next, to solve for x and y ಅಲ್ಲಿ ನೀವು you have to observe the coefficient of pair of linear equations. X ಮತ್ತೆ y coefficient ಅನ್ನು ನೋಡಿ, ಸೇಮ್ ಇದ್ರೆ check their signs. If they are having same sign, go for subtracting. If they are having different sign, go for adding. ಅವಾಗ ಏನಾಗುತ್ತೆ, 1 ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗುತ್ತೆ, ಐದರ್ x ಐದರ್ y. ಓಕೆ, ಆಗ ನಿಮಗೆ ಎಲಿಮಿನೇಟ್ ಆಗಿ you will get the other value. You substitute that value to the any one of the equation, you will get the x or y value. So this is how you have to solve the x and y value using elimination method. ಇಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಇದೇ ಲೆಸನ್ ಅಲ್ಲಿ ಗ್ರಾಫಿಕಲ್ ಮೆಥಡ್ ಹೇಗೆ ಮಾಡಬೇಕು, ಗ್ರಾಫ್ ನ ಈಸಿಯಾಗಿ ಸಾಲ್ವ್ ಮಾಡಿ 4 out of 4 ಹೇಗೆ ತಗೊಳ್ಬೇಕು ಅನ್ನೋ ಸೆಷನ್ ನಾನು ಡೇ 4 ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಲ್ಲಾ ಮಕ್ಕಳಿಗೂ ತಲುಪಲಿ. ಕಂಪ್ಲೀಟ್ 25 days ಅವ್ರಿಗೂ ಯುಟಿಲೈಸ್ ಆಗಲಿ ಅಂತ ಕೇಳ್ಕೊತೀನಿ. ಫಿಸಿಕ್ಸ್ ವಿಡಿಯೋಸ್ ಕೂಡ ನಾನು ಪೋಸ್ಟ್ ಮಾಡ್ತೀನಿ, ಡೋಂಟ್ ವರಿ. ಇರೋದು 4 ಲೆಸನ್, ಆ 4 ಲೆಸನ್ಸ್ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವು 28 of 28 ನೀವು ಈಸಿಯಾಗಿ ಫಿಸಿಕ್ಸ್ ಅಲ್ಲಿ ಕೂಡ ನೀವು ಸ್ಕೋರ್ ಮಾಡಬಹುದು. ಓಕೆ, ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.